90 ವರ್ಷ ದಾಟಿದ ನಂತರವೂ ನನ್ನ ವೇಗ ಹಾಗೆಯೇ ಇದೆ. 90 ವರ್ಷ ತುಂಬಿದ ನಂತರ ವೈದ್ಯರು ನಿಧಾನಗೊಳಿಸಲು ಸಲಹೆ ನೀಡುತ್ತಾರೆ. ಕಳೆದ 3 ವರ್ಷಗಳಿಂದ ನನ್ನ ಬಳಿ ಯಾವುದೇ ಕಾಯಿಲೆಗಳು ಹತ್ತಿರ ಸುಳಿದಿಲ್ಲ. ನೀವು ಇದನ್ನು ನನ್ನ ಅದೃಷ್ಟ ಅಥವಾ ವಿಧಿ ಎನ್ನಬಹುದು. ಆದರೆ ಇವುಗಳೆಲ್ಲ ನನ್ನ ಈ 5 ಅಭ್ಯಾಸಗಳಿಂದಲೇ ನಾನು ಇಷ್ಟೆಲ್ಲ ಆರೋಗ್ಯವಾಗಿರಲು ಸಾಧ್ಯವಾಯಿತು ಎಂದು ಹೇಳುತ್ತೇನೆ. ಈ 5 ಸರಳ ಅಭ್ಯಾಸಗಳು ನನ್ನ ಜೀವನವನ್ನೇ ತಲೆಕೆಳಗಾಗಿ ಮಾಡಿದವು. ಇದರಿಂದ ನಾನು ಸಾಕಷ್ಟು ಒಳ್ಳೆಯ ಅನುಭವ ಹಾಗೂ ಆರೋಗ್ಯವನ್ನು ಪಡೆದಿದ್ದೇನೆ. ಈ ಅಭ್ಯಾಸಗಳು ಎಷ್ಟು ಸರಳವಾಗಿವೆ ಎಂದರೆ ನಿಮಗೆ ಅನಿಸಬಹುದು, ಈ ಅಭ್ಯಾಸಗಳಿಂದ ಇಷ್ಟೆಲ್ಲ ಉಪಯೋಗಗಳು ಇದೆಯೇ ಎಂದು. ನನ್ನ ಜೀವನದಲ್ಲಿ ಈ ಅಭ್ಯಾಸಗಳು ಚಮತ್ಕಾರ ಮಾಡಿವೆ. ನಾನು ಯಾವ ಸರಳ ಅಭ್ಯಾಸಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನಿಮ್ಮ ಹತ್ತಿರ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಎಷ್ಟೋ ಜನ ವಿಡಿಯೋ ನೋಡಿ ಲೈಕ್ ಮಾಡುವುದಿಲ್ಲ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಹುಮ್ಮಸ್ಸು ಬರುತ್ತದೆ. ಮೊದಲನೆಯದಾಗಿ 90 ಸೆಕೆಂಡುಗಳ ಚಟುವಟಿಕೆ. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದಲೇ ನಾನು ನನ್ನ ಅಭ್ಯಾಸಕ್ಕೆ ಕ್ರಮ ಕೈಗೊಳ್ಳುತ್ತೇನೆ. ಇದು ಯಾವುದೇ ರೀತಿಯ ವ್ಯಾಯಾಮವಲ್ಲ, ಯಾವುದೇ ಸ್ಟ್ರೆಚಿಂಗ್ ಅಲ್ಲ. ನಾನು ಈ ಅಭ್ಯಾಸವನ್ನು 62 ವರ್ಷ ಇದ್ದಾಗಿನಿಂದಲೂ ಮಾಡುತ್ತಿದ್ದೇನೆ. ಒಬ್ಬ ಡಾಕ್ಟರ್ ನನಗೆ ಹೇಳಿದ್ದಾರೆ, ಬೆಳಗ್ಗೆ ಎದ್ದ ತಕ್ಷಣ 30 ನಿಮಿಷಗಳಲ್ಲಿ ಶರೀರ ವೇಗವಾಗಿ ವಯಸ್ಸಾಗುತ್ತದೆ ಎಂದು. ರಕ್ತ ಗಟ್ಟಿಯಾಗುತ್ತದೆ, ಕೀಲುಗಳು ಗಟ್ಟಿಯಾಗುತ್ತವೆ, ನರಮಂಡಲವು ಇನ್ನು ನಿದ್ರೆಯಿಂದ ಚೇತರಿಸಿಕೊಳ್ಳುತ್ತದೆ. ತುಂಬಾ ಜನಗಳಲ್ಲಿ ಈ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತದೆ. ಅವರು ಹಾಸಿಗೆಯಿಂದ ಏಳುತ್ತಾರೆ, ತಕ್ಷಣ ಫೋನ್ ತೆಗೆದುಕೊಳ್ಳುತ್ತಾರೆ ಮತ್ತು ದಿನದ ಸ್ಟ್ರೆಸ್ನ ಜೊತೆ ಎದ್ದು ತಮ್ಮ ಕೆಲಸವನ್ನು ಶುರು ಮಾಡುತ್ತಾರೆ. ನಾನು ಈ ಎಲ್ಲಾ ಕೆಲಸಗಳನ್ನು ವಿರುದ್ಧವಾಗಿ ಮಾಡುತ್ತೇನೆ. ನನಗೆ ಎಚ್ಚರವಾದ ತಕ್ಷಣ ನಾನು ಬೆನ್ನನ್ನು ಕೆಳಗೆ ಮಾಡಿ ನೇರವಾಗಿ ಮಲಗುತ್ತೇನೆ. ನಂತರ 3 ಸಾರಿ ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳುತ್ತೇನೆ. ನಂತರ ನಾನು ಕೈಗಳಲ್ಲಿರುವ ಬೆರಳುಗಳನ್ನು ಚಲಿಸುತ್ತೇನೆ ಹಾಗೂ ಕಾಲುಗಳಲ್ಲಿರುವ ಬೆರಳುಗಳನ್ನು ಚಲಿಸುತ್ತೇನೆ. ನಂತರ ಎದ್ದು ಕುಳಿತು ತಲೆ ಹಾಗೂ ಸೊಂಟವನ್ನು ಅಲುಗಾಡಿಸುತ್ತೇನೆ. ಕೇವಲ 90 ಸೆಕೆಂಡುಗಳ ಸಮಯ ಬೇಕಾಗುತ್ತದೆ. ನಾನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೈ, ಕಾಲು ಹಾಗೂ ಸ್ನಾಯುಗಳಿಗೆ ಎಚ್ಚರಗೊಳ್ಳಿ, ನಿಮ್ಮಿಂದ ಬಹಳಷ್ಟು ಕೆಲಸಗಳಿವೆ ಎಂದು ಅವುಗಳನ್ನು ಎಚ್ಚರಗೊಳಿಸುತ್ತೇನೆ. ನಿಮಗೆ ಇದೆಲ್ಲವೂ ವಿಚಿತ್ರ ಎನಿಸಬಹುದು, ಆದರೆ ಪ್ರತಿದಿನ ಈ ಸಣ್ಣ ಪುಟ್ಟ ಅಭ್ಯಾಸಗಳನ್ನು ನೀವು ಮಾಡುತ್ತಾ ಹೋದರೆ ಸರಿಯಾಗಿ ರಕ್ತ ಚಲನೆ ನರಗಳಿಗೆ ಸೂಚನೆ ಕೊಟ್ಟಂತಾಗುತ್ತದೆ. ಈ ಅಭ್ಯಾಸ ನಮ್ಮನ್ನು ಬೀಳುವುದರಿಂದ ತಪ್ಪಿಸುತ್ತದೆ. ನನ್ನ ನರಮಂಡಲದಲ್ಲಿರುವ ನರಗಳನ್ನು ಶಾಂತಗೊಳಿಸುತ್ತದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಏಜಿಂಗ್ ಸಂಶೋಧನೆಯ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಇದರಿಂದಾಗಿ ಹೈ ಎನರ್ಜಿ ಲೆವೆಲ್, ನೀವು ಮಾನಸಿಕ ಸ್ಪಷ್ಟತೆ ಮತ್ತು ಸಮತೋಲನವನ್ನು ನೋಡಿದರೆ ನಿಮಗೆ ಅದು ಅರ್ಥವಾಗುತ್ತದೆ. ಒಂದು ಸಂಶೋಧನೆಯ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡುವುದರಿಂದ ಮಾಂಸಖಂಡಗಳು ಬಿಗಿಯಾಗುತ್ತವೆ, ಕಾಲುಗಳು ಬಲಿಷ್ಠವಾಗುತ್ತವೆ ಹಾಗೂ ವಯಸ್ಸಿನ ಪ್ರಕಾರ ಬಿಪಿ ಕಂಟ್ರೋಲ್ ಮಾಡುತ್ತವೆ. ಇದು ಕೇವಲ ಮೂಢನಂಬಿಕೆಯಲ್ಲ, ವೈಜ್ಞಾನಿಕ ಸಂಶೋಧನೆಯಿಂದ ದೃಢಪಟ್ಟಿದೆ. 2. ನನ್ನ ಪ್ರತಿದಿನದ 5 ನಿಮಿಷಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಡ್ರಿಂಕ್. ಪ್ರತಿದಿನ ಮನೆಯಿಂದ ಹೊರಗೆ ಹೊರಡುವ ಮುಂಚೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಒಂದು ಡ್ರಿಂಕ್ ಕುಡಿಯುತ್ತೇನೆ. ಇದು ನನ್ನನ್ನು 30 ವರ್ಷಗಳಿಂದ ರೋಗಗಳಿಂದ ದೂರವಿಟ್ಟಿದೆ. ಯಾವುದೇ ರೀತಿಯ ಸಪ್ಲಿಮೆಂಟ್ ಅಲ್ಲ, ದುಬಾರಿ ಔಷಧಿ ಇಲ್ಲ, ಇಂಟರ್ನೆಟ್ನಲ್ಲಿ ಸಿಗುವ ಯಾವುದೇ ಎನರ್ಜಿ ಡ್ರಿಂಕ್ ಅಥವಾ ಪೌಡರ್ ಅಲ್ಲ. ಅದು ಕೇವಲ 1 ಗ್ಲಾಸ್ ಬಿಸಿ ನೀರು, ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿ, ನಿಂಬೆ ಹಣ್ಣಿನ ರಸ ಹಾಗೂ 1 ಚಿಟಿಕೆ ಮೆಣಸಿನ ಪುಡಿ. ಕೇಳಲು ಇದು ಸಾಧಾರಣವಾದ ವಸ್ತು ಎನಿಸಬಹುದು, ಆದರೆ ಇದು ಒಂದು ಪವರ್ ಹೌಸ್ ಇದ್ದಂತೆ. ಇದನ್ನು ನಾನು ಪ್ರತಿದಿನ ಸೇವಿಸುತ್ತಿದ್ದಂತೆ ನನ್ನ ದೇಹದಲ್ಲಿ ಒಂದು ರೀತಿಯ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಕೈ ಕಾಲುಗಳಲ್ಲಿರುವ ಊತವನ್ನು ಕಡಿಮೆ ಮಾಡುತ್ತದೆ. ನಾಷ್ಟಕ್ಕಿಂತ ಮುಂಚೆ ಇದನ್ನು ಕುಡಿಯುವುದರಿಂದ ನನ್ನ ದೇಹದ ಪಚನ ಕ್ರಿಯೆಯನ್ನು ಸುಧಾರಿಸುತ್ತದೆ. ಇದರಲ್ಲಿರುವ ನಿಂಬೆ ಹಣ್ಣಿನ ರಸ ನಮ್ಮ ದೇಹಕ್ಕೆ ವಿಟಮಿನ್ ಸಿ ಅಂಶವನ್ನು ಕೊಡುತ್ತದೆ.
ಇದೊಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿದೆ. ಇದು ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ. ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯ ಮೊದಲನೆಯ ಹಂತವಾಗಿದೆ. ಒರೆಗಾನ್ ಸ್ಟೇಟ್ ಯೂನಿವರ್ಸಿಟಿಯ ಪ್ರಕಾರ ವಿಟಮಿನ್ ಸಿ ಕೇವಲ ರೋಗಗಳನ್ನು ತಡೆಯುವುದಷ್ಟೇ ಅಲ್ಲ, ರೋಗಗಳ ಅವಧಿಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅವಶ್ಯಕವಾಗಿ ವಯಸ್ಸಾದವರಲ್ಲಿ ಇದು ಲಿವರ್ನಲ್ಲಿ ಪಿತ್ತ ಹೆಚ್ಚಾಗುವಂತೆ ಮಾಡುತ್ತದೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ, ನಮ್ಮ ದೇಹದಲ್ಲಿ ವಿಷ ಆಹಾರ ಪದಾರ್ಥಗಳು ಶೇಖರಣೆಯಾಗುವುದನ್ನು ತಪ್ಪಿಸುತ್ತದೆ. ನಿಮಗೆ ಗೊತ್ತಾ, ವಯಸ್ಸಾದ ಮೇಲೆ ಜೀರ್ಣಶಕ್ತಿ ಏಕೆ ಕಡಿಮೆಯಾಗುತ್ತದೆ ಎಂದು? ನಮ್ಮ ದೇಹದಲ್ಲಿ ಆಸಿಡ್ನ ಪ್ರಮಾಣ ಉತ್ಪಾದನೆ ಕಡಿಮೆಯಾಗುತ್ತದೆ, ಆದ್ದರಿಂದ ಜೀರ್ಣಕ್ರಿಯೆ ಕೂಡ ನಿಧಾನವಾಗುತ್ತದೆ. ಆದರೆ ನಿಂಬೆಹಣ್ಣು ಇದನ್ನೆಲ್ಲ ಸರಿ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ನಾನು ಈ ನೀರಿನಲ್ಲಿ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡುತ್ತೇನೆ. ಇದು ಕೂಡ ಒಂದು ಶಕ್ತಿಶಾಲಿ ರೋಗ ನಿರೋಧಕ ಶಕ್ತಿ ಇರುವ ಆಯುರ್ವೇದಿಕ ಗಿಡಮೂಲಿಕೆ ಸ್ಥಾನದಲ್ಲಿ ಬರುತ್ತದೆ. ಅರಿಶಿನ ಪುಡಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಒಂದು ಸಂಶೋಧನೆಯ ಪ್ರಕಾರ ಅರಿಶಿನ ಪುಡಿಯನ್ನು ಸರಿಯಾದ ಪ್ರಮಾಣದಲ್ಲಿ ವಯಸ್ಸಾದವರು ಸೇವಿಸುವುದರಿಂದ ಅವರಲ್ಲಿರುವ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ ಹಾಗೂ ಆಕ್ಸಿಡೇಟಿವ್ ಒತ್ತಡ ಕಡಿಮೆಯಾಗುತ್ತದೆ. ಡ್ರಿಂಕ್ನಲ್ಲಿ ನಾನು ಇನ್ನೊಂದು ಈ ವಸ್ತುವನ್ನು ಆಡ್ ಮಾಡುತ್ತೇನೆ, ಅದು ಕರಿಮೆಣಸು. ಇದು ಕೇವಲ ಸ್ವಾದಕ್ಕಾಗಿ ಅಲ್ಲ, ಇದರಲ್ಲಿ ಫೈಬ್ರೈನ್ ಎನ್ನುವ ಒಂದು ವಿಶೇಷ ಅಂಶವಿದೆ. ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಡ್ರಿಂಕ್ ತಯಾರಿಸಲು ಬಹಳಷ್ಟು ಸಮಯ ಬೇಕಾಗಿಲ್ಲ. ಸ್ವಲ್ಪ ನೀರನ್ನು ಬಿಸಿ ಮಾಡಿ ಕುದಿಸುವುದು ಬೇಡ. ಅದಕ್ಕೆ ಚಿಟಿಕೆ ಅರಿಶಿನ ಪುಡಿ, ಚಿಟಿಕೆ ಮೆಣಸಿನ ಪುಡಿಯನ್ನು ಹಾಕಿ ನಿಧಾನವಾಗಿ ಸೇವಿಸುತ್ತಾ ಬನ್ನಿ. ಇದನ್ನು ನಾನು ಕಳೆದ 30 ವರ್ಷಗಳಿಂದ ಕುಡಿಯುತ್ತಿದ್ದೇನೆ. ನಾನು ಇದನ್ನು ಸೇವಿಸುವುದಕ್ಕಿಂತ ಮುಂಚೆ ನನಗೆ ಕಾಲು ನೋವು, ಎದ್ದೇಳುವುದಕ್ಕೆ ಆಗುತ್ತಿರಲಿಲ್ಲ, ಓಡಾಡುವುದಕ್ಕೆ ತುಂಬಾ ಕಷ್ಟವಾಗುತ್ತಿತ್ತು. ಆಗ ನಾನು ಈ ಡ್ರಿಂಕ್ ಕುಡಿಯಲು ಶುರು ಮಾಡಿದ್ದೆ. ಅಂದಿನಿಂದ ಇಂದಿನವರೆಗೂ ನಾನು ಡಾಕ್ಟರ್ ಬಳಿ ಹೋಗಿಲ್ಲ. 3. ನಡಿಗೆ. ನಾನು ಯಾರೋ ಹೇಳಿದ್ದಾರೆ ಎಂದು ನಡೆಯುವುದಿಲ್ಲ, ಅಥವಾ ಇದನ್ನು ನನ್ನ ಜೀವನದ ಒಂದು ಅಭ್ಯಾಸವನ್ನು ಮಾಡಿಕೊಂಡಿದ್ದೇನೆ. ಸೂರ್ಯ ಉದಯಿಸಿದ ತಕ್ಷಣ ನಾನು ನಡೆಯಲು ಪ್ರಾರಂಭಿಸುತ್ತೇನೆ. ಆಗ ನನ್ನ ಬಳಿ ಯಾವುದೇ ರೀತಿಯ ಫೋನ್ ಅಥವಾ ಹೆಡ್ಫೋನ್ ಇರುವುದಿಲ್ಲ. ವಯಸ್ಸಿನಲ್ಲಿದ್ದಾಗ ನಾನು ವಯಸ್ಸನ್ನು ಕಡಿಮೆಗೊಳಿಸಲು ಜಾಗಿಂಗ್ ಮಾಡುತ್ತಿದ್ದೆ, ಬೆವರು ಇಳಿಸುತ್ತಿದ್ದೆ. ಆದರೆ ಒಂದು ರಿಸರ್ಚ್ನ ಪ್ರಕಾರ ನನಗೆ ಗೊತ್ತಾಗಿದ್ದು, ನಾವು ಹೆಚ್ಚು ನಡೆಯುವುದರಿಂದ ನಮ್ಮ ಬ್ಲಡ್ ಪ್ರೆಷರ್ ಕಡಿಮೆಯಾಗುತ್ತದೆ, ರಕ್ತ ಸಂಚಾರ ಸುಲಭವಾಗುತ್ತದೆ, ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಕೈ ಕಾಲುಗಳಲ್ಲಿರುವ ಊತವನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ 25% ಸಾವಿನಿಂದ ದೂರ ನಮ್ಮನ್ನು ಕರೆದುಕೊಂಡು ಬರುತ್ತದೆ. ವಯಸ್ಸಾಗುತ್ತಾ ಹೋದಂತೆ ನಾನು ಜಾಗಿಂಗ್ ಬಿಟ್ಟು ವಾಕಿಂಗ್ ಮಾಡುವುದನ್ನು ಶುರು ಮಾಡಿದ್ದೆ. ವಾಕಿಂಗ್ ಮಾಡುವುದು ಕೇವಲ ನಿಮ್ಮ ಶರೀರವನ್ನು ಮುಂದೆ ಸಾಗಿಸುವುದಲ್ಲ, ನಮ್ಮ ದೇಹವನ್ನು ಮೊದಲಿನಂತೆ ಆರೋಗ್ಯವಾಗಿಡುವುದು, ನರಮಂಡಲವನ್ನು ಚುರುಕುಗೊಳಿಸುವುದು, ನೆನಪಿನ ಶಕ್ತಿ ಹೆಚ್ಚಾಗುವಂತೆ ಮಾಡುವುದು, ಕೈಕಾಲುಗಳಲ್ಲಿರುವ ಶಕ್ತಿ ಕುಂದದಂತೆ ಮಾಡುವುದು. ಹಾಗೆಂದು ನಾನು ತುಂಬಾ ದೂರ ನಡೆಯುವುದಿಲ್ಲ. ನನಗೆ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಪ್ರತಿದಿನ ನಡೆಯುತ್ತೇನೆ. ಆದರೆ ಒಂದು ದಿನವೂ ಈ ರೂಟೀನ್ ತಪ್ಪಿಸುವುದಿಲ್ಲ. ಒಂದು ವೇಳೆ ನಾನು ಚಲಿಸದೆ ಒಂದೇ ಕಡೆ ಕುಳಿತಿದ್ದರೆ ಏನಾಗುತ್ತದೆ? ನಮ್ಮ ಕೈ ಕಾಲುಗಳು ಕುಳಿತಲ್ಲಿಯೇ ಹಿಡಿದುಕೊಳ್ಳುತ್ತದೆ, ಕೈ ಕಾಲುಗಳು ಊದಿಕೊಳ್ಳುತ್ತವೆ. ನನ್ನ ಶರೀರ ಒಂದು ರೀತಿ ನಿರ್ಜೀವವಾಗುತ್ತದೆ, ಎದ್ದು ಓಡಾಡಲು ಕಷ್ಟವಾಗುತ್ತದೆ, ಜೀರ್ಣಕ್ರಿಯೆ ನಿಧಾನವಾಗುತ್ತದೆ, ನರಗಳು ರಸ್ಟ್ ಹಿಡಿದಂತೆ ಆಗುತ್ತದೆ. ಆದರೆ ವಾಕಿಂಗ್ ಮಾಡುವುದರಿಂದ ನಾನು ತುಂಬಾ ಫ್ರೆಶ್ ಫೀಲ್ ಆಗುತ್ತೇನೆ. ನಮ್ಮ ಮೈಂಡ್ ಕೂಡ ತುಂಬಾ ಆಕ್ಟಿವ್ ಆಗುತ್ತದೆ. ನನಗೆ ನಾನು ಮತ್ತೆ ರೀಸೆಟ್ ಆದೆ ಎನ್ನುವಂತಹ ಅನುಭವವಾಗುತ್ತದೆ. ಒಂದು ರಿಸರ್ಚ್ನ ಪ್ರಕಾರ ಗೊತ್ತಾಗಿದೆ, ಕುಳಿತಲ್ಲಿಯೇ ಕುಳಿತುಕೊಂಡಿರುವವರ ಮೆದುಳಿಗಿಂತ ನಡೆದಾಡುವವರ ಮೆದುಳು ತುಂಬಾ ಆಕ್ಟಿವ್ ಆಗಿರುತ್ತದೆ ಎಂದು. ಕುಳಿತಲ್ಲಿಯೇ ಕುಳಿತುಕೊಂಡಿರುವವರ ಮನಸ್ಸು ಚಿಂತೆಯಿಂದ ಕೂಡಿರುತ್ತದೆ, ಆದರೆ ಓಡಾಡುತ್ತಾ ಹುಮ್ಮಸ್ಸಿನಿಂದ ಇರುವವರ ಮನಸ್ಸು ತುಂಬಾ ಶಾಂತವಾಗಿ ಇರುತ್ತದೆ. ಕೆಲವು ದಿನಗಳ ಹಿಂದೆ ನಾನು ಬ್ಯುಸಿ ಇದ್ದ ಕಾರಣ ವಾಕಿಂಗ್ ಮಾಡುವುದನ್ನು ಬಿಟ್ಟಿದ್ದೆ. ಆಗ ನನಗೆ ಯಾವುದೇ ಕಾರಣವಿಲ್ಲದೆ ನನಗೆ ವಯಸ್ಸಾಗುತ್ತಿದೆ ಎಂದು ಅನುಭವವಾಗತೊಡಗಿತ್ತು.
ನನ್ನ ಕೈ ಕಾಲುಗಳು ಹಿಡಿದುಕೊಂಡಂತೆ ಆಗಿದವು. ಆಗ ನನಗೆ ಅರಿವಾಯಿತು, ನಾನು ವಾಕಿಂಗ್ ಮಾಡುವುದನ್ನು ಬಿಟ್ಟಿರುವುದರಿಂದ ಈ ಎಲ್ಲಾ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು. ವಾಕಿಂಗ್ ಮಾಡುವುದರಿಂದ ನರಮಂಡಲದಲ್ಲಿರುವ ನರಗಳು ಆಕ್ಟಿವ್ ಆಗುತ್ತದೆ. ನರಮಂಡಲದಲ್ಲಿರುವ ವೇಗಸ್ ಎನ್ನುವ ನರ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂತೆ ಸೂಚನೆ ನೀಡುತ್ತದೆ. ಹೃದಯದ ಎದೆ ಬಡಿತವನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ವಾಕಿಂಗ್ ಮಾಡುವುದನ್ನು ಬಿಟ್ಟರೆ ದೇಹ ಜಡವಾಗುತ್ತದೆ. ಪ್ರತಿದಿನ ವಾಕಿಂಗ್ ಮಾಡುವುದರಿಂದ ದೇಹಕ್ಕೆ ಮತ್ತಷ್ಟು ಎನರ್ಜಿ ಸಿಕ್ಕಂತಾಗಿ ವಯಸ್ಸು ಹೆಚ್ಚಾಗುತ್ತಾ ಹೋಗುತ್ತದೆ. 4. ನಾನು ಪ್ರೋಟೀನ್ ಹಾಗೂ ವಿಟಮಿನ್ಗಳಿರುವ ಆಹಾರ ಪದಾರ್ಥಗಳನ್ನು ತಿನ್ನುವುದನ್ನು ಎಂದಿಗೂ ಮರೆಯುವುದಿಲ್ಲ. 30 ವರ್ಷಗಳ ಹಿಂದೆ ನಾನು ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣು ತರಕಾರಿ ಎಲ್ಲವನ್ನು ತಿನ್ನುತ್ತಿದ್ದೆ. ನಂತರ ಬರಬರುತ್ತಾ ನಾನು ಇವುಗಳನ್ನೆಲ್ಲ ತಿನ್ನುವುದನ್ನು ಮರೆತು ಹೋದೆ. ಆಗ ನನಗೆ ನೆನಪಿನ ಶಕ್ತಿ ಕಡಿಮೆಯಾಗುತ್ತಾ ಹೋಯಿತು. ಗಾಡಿ ಕೀಯನ್ನು ಇಟ್ಟು ಮರೆತು ಹೋಗುತ್ತಿದ್ದೆ. ಮಧ್ಯಾಹ್ನದ ಊಟ ಮಾಡಿದ್ದೇನೆ ಅಥವಾ ಇಲ್ಲವೇ ಎನ್ನುವುದನ್ನು ಕೂಡ ಮರೆತು ಹೋಗುತ್ತಿದ್ದೆ. ಆಗ ನಾನು ಅಂದುಕೊಳ್ಳುತ್ತಿದ್ದೆ, ಇದೆಲ್ಲವೂ ನನ್ನ ವಯಸ್ಸಿನ ಕಾರಣ ಎಂದು. ಆಗ ನನ್ನ ಡಾಕ್ಟರ್ ಹೇಳಿದರು, ನಿಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಹಾಗೂ ವಿಟಮಿನ್ಸ್ಗಳು ದೊರೆಯುತ್ತಿಲ್ಲ. 60 ವರ್ಷಗಳ ನಂತರ ನಮ್ಮ ದೇಹ ತಿಂದ ಆಹಾರ ಪದಾರ್ಥಗಳಲ್ಲಿರುವ ಪ್ರೋಟೀನ್ ಹಾಗೂ ವಿಟಮಿನ್ಸ್ಗಳು ಹೀರಿಕೊಳ್ಳುವಲ್ಲಿ ನಿಧಾನವಾಗುತ್ತದೆ. ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗಲು, ನಿಮ್ಮ ಕಾಲುಗಳಲ್ಲಿರುವ ಶಕ್ತಿ ಹೆಚ್ಚಾಗಲು, ಚೆನ್ನಾಗಿ ಓಡಾಡಲು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ನೀವು ಸಾಕಷ್ಟು ಪ್ರಮಾಣದ ಪ್ರೋಟೀನ್ ಹಾಗೂ ವಿಟಮಿನ್ಸ್ಗಳನ್ನು ಸೇವಿಸಬೇಕು ಎಂದು ಡಾಕ್ಟರ್ ತಿಳಿಸಿದರು. ಆಗ ನಾನು ನನ್ನ ಬೆಳಗಿನ ನಾಷ್ಟವನ್ನು ಬದಲಿಸಿದೆ. ಒಂದು ಬೇಯಿಸಿದ ಮೊಟ್ಟೆ, ಒಂದು ಬಟ್ಟಲು ಮೊಸರು, ಒಂದು ಮುಷ್ಟಿಯಷ್ಟು ಅಕ್ರೋಟ್ ಹಾಗೂ ಸೀಸನ್ ವೈಸ್ ಹಣ್ಣುಗಳನ್ನು ತಿನ್ನಲು ಶುರು ಮಾಡಿದೆ. ನೈಸರ್ಗಿಕವಾಗಿ ಇದರಲ್ಲಿರುವ ಫ್ಯಾಟ್, ಇದರಲ್ಲಿರುವ ಪ್ರೋಟೀನ್ ಹಾಗೂ ವಿಟಮಿನ್ಗಳು ನಮ್ಮ ದೇಹಕ್ಕೆ ದೊರಕುತ್ತವೆ. ಪ್ರೋಟೀನ್ಗಳು ಕೇವಲ ಬಾಡಿ ಬಿಲ್ಡರ್ಸ್ಗಳಿಗೆ ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಪ್ರೋಟೀನ್ಗಳ ಅಗತ್ಯವಿರುತ್ತದೆ. ಕೆಲವು ವಾಸ್ತವದಲ್ಲಿ ಅಮಿನೋ ಆಸಿಡ್ನಿಂದ ರೂಪುಗೊಳ್ಳುತ್ತದೆ. ಅಮೆರಿಕದ ಒಂದು ಸಂಶೋಧನೆಯ ಪ್ರಕಾರ ವಯಸ್ಸಾದವರಿಗೆ ಪ್ರತಿದಿನ 30ರಿಂದ 40% ನಷ್ಟು ಪ್ರೋಟೀನ್ ಹಾಗೂ ವಿಟಮಿನ್ಗಳ ಅವಶ್ಯಕತೆ ಇರುತ್ತದೆ. ಇದರಿಂದಾಗಿ ಅವರ ಮಾಂಸಖಂಡಗಳು ಬಲಿಷ್ಠವಾಗುತ್ತದೆ. ಅವರು ಡಾಕ್ಟರ್ ಬಳಿ ಹೋಗುವ ಪರಿಸ್ಥಿತಿ ಕಡಿಮೆಯಾಗುತ್ತದೆ. ನಾನು ಒಂದೇ ರೀತಿಯ ಪ್ರೋಟೀನ್ ಹಾಗೂ ವಿಟಮಿನ್ಗಳನ್ನು ತೆಗೆದುಕೊಳ್ಳುವುದಿಲ್ಲ. ಎಲ್ಲಾ ರೀತಿಯ ಪೋಷಕಾಂಶಗಳ ಬಗ್ಗೆ ಗಮನ ಹರಿಸುತ್ತೇನೆ. ನಾನು ಎಲ್ಲಾ ಪ್ರೋಟೀನ್ಗಳ ಮೇಲೆ ಗಮನ ಹರಿಸುತ್ತೇನೆ. ನಾನು ಸೇವಿಸುವ ಈ ಒಂದು ನಾಷ್ಟಾದಲ್ಲಿ 9 ತರಹದ ಅಮಿನೋ ಆಸಿಡ್ಗಳಿರುತ್ತವೆ. ಮೊಟ್ಟೆಯಲ್ಲಿ ಸಾಕಷ್ಟು ಪ್ರಮಾಣದ ಪ್ರೋಟೀನ್ಗಳಿರುತ್ತವೆ ಹಾಗೂ ಮೊಸರಿನಲ್ಲಿಯೂ ಕೂಡ ಕ್ಯಾಲ್ಸಿಯಂ, ಪ್ರೋಟೀನ್ ಹಾಗೂ ಪ್ರೋಬಯೋಟಿಕ್ಸ್ಗಳಿರುತ್ತವೆ. ಅಕ್ರೋಟ್ನಲ್ಲಿ ವಿಟಮಿನ್ ಇ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣಗಳು ಇರುತ್ತವೆ. ಇನ್ನು ಹಣ್ಣುಗಳಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳಿರುತ್ತವೆ. ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದರಿಂದ ನನಗೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ನನಗೆ ಇನ್ನು ಕೇವಲ 40 ವರ್ಷ ಎನ್ನುವಂತೆ ಫೀಲ್ ಆಗುತ್ತದೆ. ಪ್ರತಿದಿನ ಒಂದೇ ರೀತಿಯ ನಾಷ್ಟ ಮಾಡುವುದಿಲ್ಲ. ಪ್ರತಿದಿನ ಬೇರೆ ಬೇರೆ ಪ್ರೋಟೀನ್ ಹಾಗೂ ವಿಟಮಿನ್ಸ್ಗಳು ಭರ್ಪೂರವಾಗಿ ಸಿಗುವಂತಹ ನಾಷ್ಟವನ್ನು ತಯಾರಿ ಮಾಡಿಕೊಳ್ಳುತ್ತೇನೆ. ಒಂದು ಬಟ್ಟಲು ಮೊಸರು ಹಾಗೂ ಅಗಸೆ ಬೀಜವನ್ನು ಸೇವಿಸುತ್ತೇನೆ. ಪ್ರತಿದಿನ 1 ಸ್ಪೂನ್ ಅಗಸೆ ಬೀಜವನ್ನು ಸೇವಿಸುವುದರಿಂದ ನಮ್ಮ ಹೃದಯಕ್ಕೆ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ. ಅಗಸೆ ಬೀಜವನ್ನು ಹಸಿಯಾಗಿ ತಿನ್ನಲು ಸರಿ ಹೊಂದುವುದಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಅಗಸೆ ಬೀಜವನ್ನು ಹುರಿದು ಡಬ್ಬಿಯಲ್ಲಿ ಇಟ್ಟುಕೊಂಡು ಪ್ರತಿದಿನ 1 ಸ್ಪೂನ್ ಅಗಸೆ ಬೀಜವನ್ನು ಸೇವಿಸಿದರೆ ನಮ್ಮ ಹೃದಯಕ್ಕೂ ಒಳ್ಳೆಯದು. 5. ಪ್ರತಿದಿನ ನಾನು ಮಾನಸಿಕ ವ್ಯಾಯಾಮವನ್ನು ಮಾಡುತ್ತೇನೆ. ಈ ವಿಷಯವನ್ನು ನಮಗೆ ಯಾವುದೇ ಡಾಕ್ಟರ್ ಹೇಳುವುದಿಲ್ಲ. ನಮ್ಮ ಶರೀರಕ್ಕಿಂತ ನಮ್ಮ ಮನಸ್ಸು ಮೊದಲು ವೃದ್ಧಾವಸ್ಥೆಯನ್ನು ತಲುಪುತ್ತದೆ. ನೀವು ಯಾವಾಗಲೂ ಹುಮ್ಮಸ್ಸಿನಿಂದ ಯೌವನವಾಗಿರಲು ಬಯಸಿದರೆ ನೀವು ಮೊದಲು ನಿಮ್ಮ ಬುದ್ಧಿಯಿಂದ ಶುರು ಮಾಡಿ. ನಾನು ಪ್ರತಿದಿನ ಬೆಳಗ್ಗೆ ಎದ್ದಾಗ ನನ್ನ ಮನಸ್ಸನ್ನು ಮೊದಲು ನಾನು ತಯಾರಿ ಮಾಡಿಕೊಳ್ಳುತ್ತೇನೆ. ನಾನು ಈ ದಿನ ಏನು ಮಾಡಬೇಕು, ಯಾವ ರೀತಿ ವರ್ತಿಸಬೇಕು, ಯಾವ ರೀತಿ ನನ್ನ ಮನಸ್ಸನ್ನು ಖುಷಿಯಾಗಿಟ್ಟುಕೊಳ್ಳಬೇಕು ಎನ್ನುವುದನ್ನು ಮೊದಲು ನಿರ್ಧರಿಸುತ್ತೇನೆ. ಅದೇ ರೀತಿ ನಾನಂದುಕೊಂಡಂತೆ ನನ್ನ ಮನಸ್ಸನ್ನು ದಿನಪೂರ್ತಿ ಹುಮ್ಮಸ್ಸಿನಿಂದ ಖುಷಿಯಾಗಿರುವಂತೆ ನೋಡಿಕೊಳ್ಳುತ್ತೇನೆ.
ಪ್ರತಿದಿನ ಬೆಳಗ್ಗೆ ಎದ್ದು 10 ನಿಮಿಷ ನಾನು ಧ್ಯಾನ ಮಾಡುತ್ತೇನೆ. ಇದು ನಿಮಗೆ ಸಾಮಾನ್ಯ ಎನಿಸಬಹುದು, ಆದರೆ ಒಂದು ಸಾರಿ ನೀವು ಪ್ರಯತ್ನ ಮಾಡಿ ನೋಡಿ, ಆಗ ನಿಮಗೆ ಅದರ ಪ್ರಯೋಜನ ಏನೆಂದು ಅರ್ಥವಾಗುತ್ತದೆ. ನಮ್ಮ ಮನಸ್ಸು ಕಲ್ಪನೆ ಹಾಗೂ ವಾಸ್ತವದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದನ್ನು ತಾಂತ್ರಿಕ ವಿಜ್ಞಾನ ಎಂದು ಕರೆಯುತ್ತಾರೆ. ಒತ್ತಡ ನಮ್ಮ ಮನಸ್ಸನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಾಳು ಮಾಡುತ್ತದೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ನಿರೋಧಕ ಶಕ್ತಿ ಕೂಡ ಕುಂಟುತ್ತಾ ಹೋಗುತ್ತದೆ. ಆದಷ್ಟು ಒತ್ತಡರಹಿತ ಜೀವನವನ್ನು ನಡೆಸಲು ಪ್ರಯತ್ನಿಸಿ. ಪ್ರತಿದಿನ 10 ನಿಮಿಷ ನೀವು ಧ್ಯಾನ ಮಾಡಿ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ಯಾವುದೇ ಹಾನಿ ಉಂಟಾಗುವುದಿಲ್ಲ. ನಿಮಗೆ ಎಷ್ಟೇ ವಯಸ್ಸಾಗಿದ್ದರೂ ನಮ್ಮ ದೇಹದ ಆರೋಗ್ಯವನ್ನು ಹತೋಟಿಯಲ್ಲಿಡುವುದು ನಮ್ಮ ಕೈಯಲ್ಲಿರುತ್ತದೆ. ನನಗೆ 96 ವರ್ಷವಾದರೂ ನಾನು ಈಗಲೂ ಗಾಡಿ ಚಲಾಯಿಸುತ್ತೇನೆ. ಯಾವುದೇ ರೀತಿಯ ಭಯ ಆಗುವುದಿಲ್ಲ. ಯಾರ ಸಹಾಯವಿಲ್ಲದೆ ಓಡಾಡುತ್ತೇನೆ. ಯಾವಾಗಲೂ ಖುಷಿಯಾಗಿರಲು ಪ್ರಯತ್ನಿಸುತ್ತೇನೆ. ಬೇರೆಯವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸಮಾಜ ಕಾರ್ಯಗಳಲ್ಲಿ ಭಾಗವಹಿಸುತ್ತೇನೆ. ಮನೆಯ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು. ಮಕ್ಕಳನ್ನು ಸಾಕಿ ಬೆಳೆಸುವುದು, ಅವರಿಗೆ ವಿದ್ಯಾಭ್ಯಾಸ ನೀಡುವುದು, ಅವರಿಗೆ ಒಂದು ದಾರಿ ತೋರಿಸುವುದು ಮಾತ್ರ ನಮ್ಮ ಕರ್ತವ್ಯ. ಅವರು ಒಂದು ದಾರಿಯಲ್ಲಿ ಹೋಗುತ್ತಿದ್ದರೆ ಮನೆಯ ಎಲ್ಲಾ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಅವರಿಗೆ ವಹಿಸಿ ಈ ವಯಸ್ಸಿನಲ್ಲಿ ನಾವು ಆರಾಮಾಗಿ ಇರುವುದನ್ನು ಕಲಿಯಬೇಕು. ಇಷ್ಟು ವರ್ಷ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ. ಈಗ ಮಕ್ಕಳ ಕೈಯಲ್ಲಿ ಕೊಟ್ಟರೆ ಏನಾಗುತ್ತದೆ ಎಂದು ಚಿಂತೆ ಮಾಡಬಾರದು. ಮಕ್ಕಳು ಸರಿಯಾದ ದಾರಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ. ಅಲ್ಲಿಗೆ ನಿಮ್ಮ ಕೆಲಸ ಮುಗಿಯಿತು ಎಂದರ್ಥ. ನಾನು ಮಾಡುವ ಈ ಎಲ್ಲಾ ಅಭ್ಯಾಸಗಳು ಯಾವುದೇ ರೀತಿಯ ಚಮತ್ಕಾರ ಅಲ್ಲ, ಜಾದೂ ಅಲ್ಲ, ಹಣೆ ಬರಹ ಅಲ್ಲ. ಇದನ್ನು ನಾನು ನನ್ನ ಸ್ವಂತ ಆರೋಗ್ಯಕ್ಕಾಗಿ ರೂಢಿಸಿಕೊಂಡಿರುವ ಅಭ್ಯಾಸಗಳು. ಇದರಿಂದ ನಾನು ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿದ್ದೇನೆ. ಇದರಲ್ಲಿ ನಾನು ಖರ್ಚು ಮಾಡುವಂತದ್ದೇನೂ ಇಲ್ಲ. ನಮ್ಮ ಅಭ್ಯಾಸಗಳು ನಮ್ಮ ಆರೋಗ್ಯವನ್ನು ಕಾಪಾಡುತ್ತವೆ. ವಯಸ್ಸಾಗುತ್ತಿದ್ದಂತೆ ನಾವು ಸಾಯಲು ಸಿದ್ಧರಾಗಬಾರದು. ಮತ್ತೆ ಯುವಕರಂತೆ ಜೀವಿಸಲು ಹುಮ್ಮಸ್ಸಿನಿಂದ ತಯಾರಾಗಬೇಕು.